ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಹ್ಯಾಪಿ ಮದರ್ಸ್ ಡೇ. ಇವತ್ತು ಅಮ್ಮನ ಮನೆ ವ್ಲಾಗ್ನೇ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಲ್ಲಿ ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದಾರೆ ನಮ್ಮಮ್ಮ. ಸೊ ಒಬ್ಬಟ್ಟು ಮತ್ತು ಕಾಯಿ ಹಾಲು ಹಾಗೆಯೇ ಕೋಸಂಬರಿ ರಾತ್ರಿ ಊಟಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಸೊ ನಾವು ಊರಿಗೆ ಹೋಗಿದ್ರಿಂದನೂ ಪ್ರತಿದಿನ ಏನಾದರೂ ಸ್ಪೆಷಲ್ಲಾಗಿ ಮಾಡಿ ಕೊಡ್ತಾಯಿದ್ರು ನಮ್ಮಮ್ಮ. ಏನಾಗುತ್ತೆ ಅದನ್ನು ಅಂದರೆ ಏನಾದರೂ ಒಂದು ಸ್ಪೆಷಲಾಗಿ ರುಚಿಯಾಗಿ, ನಾನಂತೂ ನಿಜವಾಗ್ಲೂ ರುಚಿಯಾಗಿ ಊಟ ಮಾಡಿದೆ ಈ ಸತಿ. ಖುಷಿಯಾಗೋಯ್ತು. ನಮ್ಮಮ್ಮ ಕರೆಕ್ಟ್ ಟೈಮಿಗೆ ತಿನ್ನು ನೀನು ಸರಿಯಾಗಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗಷ್ಟು ಫೋರ್ಸ್ ಮಾಡಿ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಅಂತೇಳಿ ಹಾಕ್ಕೊಡೋರು. ನಿಜವಾಗ್ಲೂ ಊರಲ್ಲಂತೂ ಕರೆಕ್ಟ್ ಪ್ರಾಪರಾಗಿ ಲೈಫ್ ಸ್ಟೈಲ್ ಹೋಗ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದೇಳೋದು, ಬೆಳಗ್ಗೆ ಸರಿಯಾದ ಟೈಮಿಗೆ ಊಟ, ಸರಿಯಾದ ಟೈಮಿಗೆ ತಿಂಡಿ, ಮಧ್ಯಾಹ್ನ ಸರಿಯಾದ ಟೈಮಿಗೆ ಊಟ, ರಾತ್ರಿ ಬೇಗ ಊಟ ಬೇಗ ನಿದ್ದೆ, ಆ ರೀತಿ ಆಗ್ತಾಯಿತ್ತು. ನಮ್ಮಕ್ಕ ಒಬ್ಬಟ್ಟೆಲ್ಲ ಈಗ ತಟ್ಕೊಡ್ತಾಯಿದ್ರೆ ನಮ್ಮಮ್ಮ ಬೇಯಿಸ್ತಾಯಿದ್ದಾರೆ. ನಾವು ಹೆಲ್ಪ್ ಮಾಡ್ತಾಯಿದ್ವಿ ಅಷ್ಟೇ. ನಾವೇನು ಅಡುಗೆ ಮಾಡ್ತಾಯಿರಲಿಲ್ಲ ಜಾಸ್ತಿ. ನಮ್ಮಮ್ಮನೇ ಜಾಸ್ತಿ ಅಡುಗೆ ಮಾಡ್ತಾಯಿದ್ದಿದ್ದು. ನಮ್ಮಮ್ಮನ ಕೈ ರುಚಿ ತಿನ್ನಬೇಕು ಅಂತ ನಮ್ಗೆ ಆಸೆ. ಹಂಗಾಗಿ ನೀನೇ ಮಾಡಮ್ಮ ಅಂತ ಹೇಳ್ತಾಯಿದ್ದು. ಹೆಲ್ಪ್ ಮಾಡಿಕೊಡ್ತಿದ್ದು ನಮ್ಮಮ್ಮನೇ ಮಾಡೋರು. ಆಮೇಲೆ ಅದಕ್ಕೂ ಹೇಳ್ತೀರಾ, ನೀವೇನು ಮಾಡಲ್ವ, ನಿಮ್ಮ ಅಮ್ಮನ ಕೈಲೇ ಮಾಡಿಸ್ತೀರಾ ಅಂತ. ನಮ್ಮಮ್ಮ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಯಾವಾಗಲೂ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಸುಮ್ಮನೆ ಸೋಮಾರಿ ಥರ ಕೂರೋದು ಮಲಗೋದು ಅಭ್ಯಾಸ ಇಲ್ಲ ನಮ್ಮಮ್ಮಂಗೆ. ಯಾವಾಗಲೂ ಅಷ್ಟೇ ಏನಾದರೂ ಒಂದು ಕೆಲಸನ ಮಾಡ್ತಾನೆ ಇರಬೇಕು. ಸಣ್ಣದ್ರಿಂದನೂ ಇದೇ ಥರ ನಮ್ಮಮ್ಮ. ನಮ್ಮನೆ ಸುತ್ತಮುತ್ತ ಇರೋ ಗಿಡಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಗಿಡಗಳ ಆರೈಕೆ, ಏನೂ ಕೆಲಸ ಇಲ್ಲಾಂದರೆ ಆ ಗಿಡಗಳ ಆರೈಕೆನಾದರೂ ಮಾಡ್ತಾಯಿರ್ತಾರೆ. ಆ ರೀತಿ ಹೀಗೆ ನಮ್ಮಮ್ಮ ಆ್ಯಕ್ಟಿವ್ ಆಗಿರ್ತಾರೆ. ನಮ್ಮಮ್ಮ ತುಂಬ ಜೀವನದಲ್ಲಿ ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆಸಿ ಇಲ್ಲಿ ತನಕ ನಮ್ಮನ್ನು ತೊಗೊಬಂದಿದ್ದಾರೆ. 3 ಮಕ್ಕಳು ನಾವು. 3 ಮಕ್ಕಳಲ್ಲಿ ನಮ್ಮ ಅಣ್ಣನ ನಾವು ಕಳ್ಕೊಂಡ್ವಿ. ನಮ್ಮಣ್ಣ ಸತ್ತಲ್ಲೇ ಈಗಲೇ 12-13 ವರ್ಷ ಆಗೋಯ್ತು. ಇರೋ ಒಬ್ಬ ಮಗನ ಕಳ್ಕೊಂಡು ಈಗ ನಮ್ಮಿಬ್ಬರು ಹೆಣ್ಮಕ್ಳನ್ನ ಮುಖ ನೋಡಿಕೊಂಡು ಹೇಗೋ ನಮ್ಮಮ್ಮ ಬದುಕ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿ ನಮ್ಮನೆ ಏನಿದೆ, ಇದು ನಿಜವಾಗ್ಲೂ ನನಗೆ ತುಂಬ ಸಂತೋಷ ಕೊಡುತ್ತೆ. ಯಾಕಂದರೆ ನಾವು ಎಂತೆಂಥ ಕಷ್ಟಪಟ್ಟಿದ್ದೀವಿ ಜೀವನದಲ್ಲಿ ಅಂತ ನಮಗೆ ಮಾತ್ರ ಗೊತ್ತು. ಅದೆಲ್ಲವನ್ನು ಕೂಡ ನಾವು ವಿಡಿಯೋದಲ್ಲಿ ಹೇಳ್ಕೊಳಕ್ಕಾಗದೇ ಇರ್ಬೋದು. ನಮ್ಮ ಮನೆ ಏನಿದೆ ಈಗ, ಈ ಮನೆ, ಇದು ನಮಗೆ ಹೆಚ್ಚು ಖುಷಿ ಕೊಡ್ತಾ ಇದೆ. ಯಾಕಂದರೆ ನಮ್ಮಮ್ಮ ನೆಮ್ಮದಿಯಾಗಿದ್ದಾರೆ ಅಂಥೇಳಿ. ಸಣ್ಣ ವಯಸ್ಸಿಂದ ಸರಿಯಾಗಿ ನಮಗೆ ಮನೆ ಅಂದರೆ ಸರಿಯಾಗಿ ನೀಟಾಗಿರೋವಂಥ ಒಂದು ಮನೆ ಇಲ್ಲದೆ, ಮನೆ ಸೋರೋದು, ಮಳೆ ಬಂದಾಗೆಲ್ಲ ಹಿಂಸೆ ಆಗೋದು, ಏನಾದರೂ ಒಂದೊಂದು ಕಷ್ಟ ಮನೆಯಲ್ಲಿ, ಕಷ್ಟನೇ ನೋಡಿ ಕಣ್ಣೀರಲ್ಲೇ ಕೈ ತೊಳೆದಿದ್ವಿ. ಈಗ ಏನಿದೆ ಈ ಮನೆ ಕಟ್ಕೊಂಡ್ಮೇಲೆ ನಮ್ಮಮ್ಮ ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿ ಇದ್ದಾರಲ್ಲ, ಅದನ್ನು ನೋಡ್ತಾಯಿದ್ರೆ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾಯಿತ್ತು. ಹಾಗೆ ಊರಿಗೆ ಹೋಗಿದ್ರಿಂದನೂ ಏನಾದರೂ ಹೀಗೆ ಸ್ಪೆಷಲ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡು ಅಂತೇಳಿ ನಮ್ಮಮ್ಮ ನನಗೆ ಬಡಿಸಿ ಊಟ ಮಾಡಿಸೋರು. ನನಗೆ, ಮಕ್ಕಳಿಗೆ, ನಮ್ಮ ಅಕ್ಕಂಗೆ ಎಲ್ರಿಗೂ ಅಷ್ಟೇ. ಚೆನ್ನಾಗಿ ಒಬ್ಬಟ್ಟು ಕೂಡ ಮಾಡಿದ್ರು ಇವತ್ತು. ಸೂಪರಾಗಿತ್ತು ಒಬ್ಬಟ್ಟು ಮತ್ತು ಕಾಯಿ ರಸ ಹಾಗೆ ಕೋಸಂಬರಿ ಎಲ್ಲ ಕೂಡ ಸಖತ್ತಾಗಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಹಾಗೆ ಈ ಒಂದು ಸಾಂಬಾರು ಬಂದ್ಬಿಟ್ಟು ಹಲ್ಸಿನ ಬಡ್ಕು ಅಂತೀವಲ್ವ, ಅದು ಹಲ್ಸಿನಕಾಯಿ ಸಾಂಬಾರು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನಾನು ಹೇಳಿದ್ನಲ್ಲ, ಸುಮ್ಮನೆ ಅಂತೂ ಕೈ ಕಟ್ಕೊಂಡು ಸುಮ್ಮನೆ ಇರಲ್ಲ. ಗದ್ದೆ ಹೊಲ ತಕ್ಕಾರು ಹೋಗ್ತಾರೆ, ಸೊಪ್ಪು ಅಥವಾ ಈ ಥರ ಹಲ್ಸಿನಕಾಯೋ ಏನಾದರೂ ಒಂದು ತಗೊಂಬರ್ತಾರೆ, ಸಾಂಬಾರು ಮಾಡ್ತಾರೆ. ಇವಾಗಿಂದ ಅಂತಲ್ಲ ಫ್ರೆಂಡ್ಸ್, ಸಣ್ಣದ್ರಿಂದ ನಮ್ಮಮ್ಮ ನಮ್ಮನ್ನು ಹೀಗೆ ಸಾಕಿದ್ದು. ಒಬ್ಬರೇ ದುಡಿತಾ ಇದ್ದಿದ್ದು, ಒಬ್ಬರೇ ತುಂಬ ಕಷ್ಟಪಟ್ಟು ನಮ್ಮನ್ನು ಓದಿಸಿ, ಯಾವ ಅಫಿಷಿಯಲ್ ಮಕ್ಕಳನ್ನು ಆ ಥರ ಬೆಳೆಸ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮನ್ನು ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ನಮ್ಮಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ನಮ್ಮಮ್ಮನ ಸ್ಟೇಜಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ನಮ್ಮಮ್ಮನ ಜೀವನ ನೆನೆಸ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಅಂಥ ಕಷ್ಟಗಳನ್ನು ಅನುಭವಿಸಿ ಇವತ್ತು ಈ ರೀತಿಯಾದಂಥ ಒಂದು ಜೀವನನ ನಾವಿನ್ನು ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಒಟ್ಟಾರೆಯಾಗಿ ನಮ್ಮಮ್ಮ ನೆಮ್ಮದಿ ಖುಷಿಯಾಗಿದ್ದಾರಲ್ಲ ಅನ್ನೋದೊಂದೇ ಸಂತೋಷ. ಹಾಗೆ ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬಂದರು ಬೆಂಗಳೂರಿಂದ, ಆವಾಗ ಮಾಡಿದಂಥ ವೀಡಿಯೋ. ಏನು ಮುಳ್ಳಿ, ಫುಲ್ ಖುಷಿನಾ? ಇಷ್ಟು ದಿನ ಹ್ಯಾಪಿಯಾಗಿದ್ದ? ನೀನು ಹ್ಯಾಪಿ ಆಗಿರೋದು, ನಾನಲ್ಲ. ನೀನೇ ಹ್ಯಾಪಿಯಾಗಿರೋದು. ಆರಾಮಾಗಿ ಬಂದು ಸೆಟ್ಲ್ ಆಗಿ ನಾನು ನನ್ನ ಮಗಳು ಕಾಟ ಇಲ್ಲದೆ ಅಲ್ಲ ಚಿನಿ? ಹೆಂಗ ಅನಿಸ್ತದೆ? ಮುಖ ನೋಡು, ಮುಖದಲ್ಲಿ ಕಳೆ ಬಂದಿಲ್ಲ. ನೀವು ಅಲ್ಲಿ ಹೋದ್ರು ನೆಮ್ಮದಿಯಾಗಿರೋದು ಬಿಡ್ತಾ ಇದ್ದಿಲ್ವಲ್ಲ, ಫೋನ್ ಮಾಡಿ ಕಾನ್ಸೆಪ್ಟ್ ಕೊಡ್ತಾ ಇದ್ರಲ್ಲ. ಅಲ್ವಾ? ಊರಲ್ಲಿದ್ರು ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ. ಏನು ಸಮಾಚಾರ? ಬಟ್ಟೆ ನೋಡಿ ಇಲ್ಲಿ ಹೆಂಗೆ ಮಿಂಚ್ತಾ ಇದೆ. ವಾವ್, ಗೋಡೆ ಎಲ್ಲ ಮಿಂಚ್ತಾ ಇದೆ. ಬಾ ಇಡ್ಲಿಗೆ ಇಡ್ಲಿ ಪಲ್ಯ ಮಾಡ್ತಿದ್ದೆ.
ಪಲ್ಯ ಆಲೂಗಡ್ಡೆ ಮುಳಗಾಯಿ ಗೊಜ್ಜು ಥರ ಮಾಡ್ತೀವಿ. ಗೋಜಿ ಥರ ಚೆನ್ನಾಗಲ್ಲ ಕಣಮ್ಮ. ಸಾಂಬಾರು ಅಮ್ಮ ಅವಳು ಬೈಸ್ಕೊಳಕ್ಕಿದ್ದ ಹೇಳಿ ನೀವು ಬೈತಿ ಅಂತ ಹೇಳಿದ್ರಲ್ಲ ಅದೇ ಹೇಳ್ತಾರದು ಅವ್ರು ಬೈಸ್ಕೊಳಂಗಿದ್ದಾಳ ಬೈಸ್ಕೊಂಡ್ರೆ ಏನು ಮಾಡ್ತಾನೆ ನೀವು ಬೈಯಕ್ಕೆ ಹೋದ್ರೆ ಮತ್ತೆ ಅವಳಿಗೆ ಒಂದು ಕೆಲಸ ಮಾಡಿ ಒಂದು 3 ತಿಂಗಳು ಅವ್ರನ್ನ ಇಟ್ಕೊಳ್ಳಿ ಆಯ್ತಾ ನಿಮ್ಮನ್ನೇ ಇದು ಮಾಡ್ಕೊಡ್ತಾಳೆ ಕಣ್ಣಲ್ಲಿ ಹಾಸ್ಕೊಡ್ತಾಳೆ ಇದ್ರಿಂದ ನೀರು ನಾವು ಅಮ್ಮನ ಜೊತೆನೇ ಹುಟ್ಟಿದ್ರಿಂದ ಇದ್ದೀನಿ ಆವಾಗಲೇ ಅನ್ಸಿಲ್ಲ. ಇವಾಗಿರು 20 ವರ್ಷ ನನ್ನ ಜೊತೆನೇ ಇರ್ಲಿಲ್ವಾ? ಅದೇ ಇವಾಗ ಇಡಿಸ್ಕೊಳ್ಳಿ ಅಮ್ಮ ಗೊತ್ತಾಗುತ್ತೆ ಇಸ್ಕೊಳ್ಳಲ್ಲ ನಮ್ಮ ನನ್ನ ನಿಮ್ಮ ಮಗಳು ಎಂತ ಟೆರರ್ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿರೋದು. ಇರ್ಲ ಹಂಗಾರೆ ನಿನ್ನ ಜೊತೆನೇ ಒಳ್ಳೇದಾಯ್ತು. ಜಾರಿಗೆ ಇರ್ಬೋದು ಅವ್ರು. ನಮ್ಮ ಅಮ್ಮ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಡುತ್ತೆ. ಯಾರು ನಮ್ಮಮ್ಮ ಅಲ್ಲೇ ನೀನ ಮಾಡ್ತಾ ಇದ್ದೆ ಅಲ್ಲೋ ಏನ್ ಬುದ್ಧಿ ಕಲ್ಸಿದ್ದೀರಾ ನಿಮ್ಮ ಮಗಳಿಗೆ ಹೇಳಿ ಇವಾಗ ನೋಡೋಣ. ಏನಪ್ಪ ನಿಮ್ಮ ಮನೆ 20 ವರ್ಷದಿಂದ ನಿಮ್ಮ ಮನೆ ನಾನೇ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಇದ್ದಾಗ ಎಲ್ಲ ಎದ್ದು ಬುದ್ಧಿ ಮಾಡೋಣ. ಇನ್ನೂ ಅವ್ರು ಕಲ್ತಿರ್ಲಿಲ್ಲ, ಇನ್ನು ಸಣ್ಣ ಹುಡುಗಿ. ಅವ್ರು ಸಣ್ಣ ಹುಡುಗಿ ನೋಡಿದ್ದೀರಾ ನೋಡಿ ಮಾಡಿಸ್ಬೇಕು ಹಲೋ ಎಕ್ಸ್ಕ್ಯೂಸ್ ಮೀ, ನಮ್ಮಮ್ಮ ಎಲ್ಲ ಕೆಲಸ ನಮ್ಮಮ್ಮ ನನ್ನ ಸಪೋಟ ಮಾಡೋದು. ಕೆಲಸ ನಾನೇ ಮಾಡೋದು. ಏನ್ ಬುದ್ಧಿ ಕಲ್ಸಿದೆ ಅಂತೀರ? ನಿನ್ ಮಗಳು ಈಗ ಎದ್ದಿದ್ದಾಳೆ. ನಿನ್ನ ಮಗಳಿಗೆ ಏನು ಬುದ್ಧಿ ನನ್ನ ಕಲ್ಸ? ಮಗಳು ಬೇಡ ಓದ್ತಾ ಇದ್ದಾಳೆ ಸ್ವಲ್ಪ ಅವಳಿಗೆ ಯಾಕೆ ತೊಂದರೆ ಕೊಡ್ಬೇಕು. ಇವಳೇ ಓದ್ತಾ ಇರ್ಲಿಲ್ಲ. ಅದೇ. ಓದ್ತಾಳೆ ಏನು ಓದ್ತಲ್ಲ ಅವಳು. ನಿಮಗೆ ಬೈಯೋಣ ಅಂತ ಬಂದೆ ಅಲ್ಲಿಂದ ಇವಾಗ ಏನ್ ಬುದ್ಧಿ ಕಲ್ಸಿದಿರೋ ಏನು ಅಂತ ಹೇಳ್ಬಿಟ್ಟು. ನೀನೇ ಕಣೆ ನಾನು ಹಾಳು ಮಾಡಿರೋದು. ಯಾರು? ನೀನೇ ನನಗೆ ಬುದ್ಧಿ ಕಲ್ಸಿರೋದು. ನಮ್ಮ ಅಮ್ಮ ಕಲ್ಸಿಲ್ಲ. 22 ವರ್ಷದಿಂದ ನಿನ್ನ ಜೊತೆ ಇರೋದು. ನೀನು ನನಗೆ ಬುದ್ಧಿ ಕಲ್ಸಿರೋದು. ಏನು ಚಿನ್ನಿ ಒಪ್ಕತೀಯಾ? ತಪ್ಪು ಏನ್ ಗೊತ್ತಾ ಮಾಡಿದ್ದು, ಪಾಪ ನಿನ್ ಕೈಲಿ ಆಗಲ್ಲ ಆಗ್ತೀಯಾ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ವಲ್ಲ ಇವತ್ತು ಅದು ನಮ್ಗೆ ತಿರುಗಿಬಿಟ್ಟೈತೆ. ಯಾ ಆಯ್ತಾ ನೀನ್ ಇಲ್ಲೇ ನನ್ನ ಮಗುಗೆ ಈಗ ಸಿಟ್ಟು ಬರ್ತಾ ಇದೆ. ನನ್ನ ಮಗು ಸಿಟ್ಟು ಅಷ್ಟೇ. ಜಾಸ್ತಿ ಆ ಮಾತಾಡಿದ್ರೆ ಅದೇ ಈಗ ಒಂದು 10 ದಿವಸದಿಂದ ಬಿಟ್ಟಿದ್ವಲ್ಲ, ಮೈ ಕೊಬ್ಬತ್ತೈತೆ, ಅದು ಹಂಗೆ ಆಡಿಸ್ತೈತೆ ಅಲ್ಲ ಚಿನ್ನಿ? ಏನು ಮೈ ಕೊಬ್ಬತ್ತೈತೆ 10 ದಿವಸದಿಂದ ಬಿಟ್ಟಿದ್ವಲ್ಲ. ಏನಕ್ಕೆ ಬಿಟ್ಟಿದ್ವಲ್ಲ 10 ದಿವಸದಿಂದ. ಕೆಲಸ ಎಂಜಾಯ್ ಎಂಜಾಯ್ ಜಗಳ ಗೋವಾ ಹೋಯ್ತು. ನಾನು ಹೋಯ್ತಾ ಇದ್ದೆ. ಹೋಗ್ಬೇಕಾಯ್ತು ನೀನು. ಒಂದು 3 ದಿವಸ ಗೋವಾ ಹೋದ್ರು. ಹೋಗು ನೀನು ಹೋಗು. ನೀನ್ ಬಿಡ್ತೀಯಾ? ನೀನು ಹೋಗು ನಡಿ ನಾವು ಹೋಗೋಣ. ನಿನಗೆ ಬಿಡ್ತೀನಿ. ನೀನೇನಕ್ಕೆ ಬರ್ತೀಯ ಗೋವಾಗೆ? ಅಲ್ಲೇ ಹುಡುಗಿರೇನು ಗೋವಾಗೆ ಹೋಗಲ್ವಾ? ನೀವು ಅನ್ನು ಈಗ ನಾವು ಹೋಗೋಣ. ಕರ್ಕೊಂಡೋಗಿ ನಮ್ಮನ್ನು ಗೋವಾಗೆ. ಹೋಗಲ್ಲಿ ಏನು ಕೆಲಸ ಮಾಡಕ್ಕೆ ಹೋಯ್ತೆ ಅದು ಮಾಡ್ಕೊಬಾ ಫಸ್ಟ್. ಹೋಗ್ಬೇಕಾರೆ ಹಿಂಗೆ ಮಾತಾಡೋದು. ಆಚೆ ಬಾ, ಆಚೆ ಬಾ. ಚಾಡಿ ಹೇಳೋಣ ಅಂತಾನೆ ಬಂದೇನೋ ಅಣ್ಣ. ಏನಪ್ಪ ಇದು ಈ ರೀತಿ ಮಾತಾಡ್ತಾ ಇದ್ದಾರೆ ನಿಮ್ಮ ಹಸ್ಬೆಂಡ್ ಅಂತ ನೀವು ಅಂದ್ಕೊಳ್ಬೋದು. ಇದೆಲ್ಲ ಜಸ್ಟ್ ಫನ್ನಿ ಕಾನ್ವರ್ಸೇಷನು. ನಮ್ಮಮ್ಮ ಮತ್ತು ನನ್ನ ಗಂಡ ಹಾಗೇನೆ ಯಾವಾಗಲೂ ತಮಾಷೆಗೆ ಮಾತಾಡ್ತಾ ಇರ್ತಾರೆ. ನನ್ನ ಹಸ್ಬೆಂಡು ಯಾವತ್ತೂ ಕೂಡ ನನ್ನ ಬಗ್ಗೆ ಬಂದು ನಮ್ಮ ಅಮ್ಮನ ಹತ್ರ ಚಾಡಿ ಹೇಳಲ್ಲ, ನಿಮ್ಮ ಮಗಳು ಹಾಗೆ ಹೇಗೆ ಅಂತೇಳಿ. ನಾನು ಅದು ಇದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತಾನೆ ಇರ್ತೀನಿ. ನಾನು ನನ್ನ ಹಸ್ಬೆಂಡ್ ಮೇಲೆ ಬೈತಾನೆ ಇರ್ತೀನಿ, ಎಗರಾಡ್ತಾನೆ ಇರ್ತೀನಿ. ಆದರೂ ಕೂಡ ಒಂದು ದಿನವೂ ನಿಮ್ಮ ಮಗಳು ಹಿಂಗೆ ಮಾಡಿದ್ಲು, ಹಿಂಗೆ ಮಾಡ್ತಾಳೆ ಅಂತ ಹೇಳಲ್ಲ. ಸಮ್ಟೈಮ್ಸು ನಾನು ಸರಿಯಾಗಿ ಅಡುಗೆ ಮಾಡ್ದೇನೆ ಇದ್ರೂ ನನ್ನ ಹಸ್ಬೆಂಡ್ ಅಡ್ಜಸ್ಟ್ ಮಾಡಿಕೊಂಡು ಅವರೇ ನನಗೆ ಮಾಡಿಕೊಟ್ಟು ಅವರೇ ತಿನ್ನಿಸಿ ಇಷ್ಟು ವರ್ಷದಿಂದ ಅಷ್ಟು ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದಾರೆ. ಅಂಥವ್ರು ಬಂತು ಈ ರೀತಿ ಎಲ್ಲ ಚಾಡಿ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ತಮಾಷೆಗೆ ನಮ್ಮಮ್ಮನ ರೇಗ್ಸೋಕ್ಕೋಸ್ಕರ ಆ ರೀತಿ ಹೇಳ್ತಾಯಿದ್ರು ಅಷ್ಟೇ. ಪ್ರತಿ ಹೆಣ್ಮಕ್ಳು ಏನು ಯೋಚಿಸ್ತಾರೆ ಅಂದರೆ ತನ್ನ ಗಂಡ ತನ್ನ ತವರಿ ಮನೆಗೆ ಗೌರವಿಸ್ಬೇಕು, ತನ್ನ ತಾಯಿ ತನ್ನ ಸಂಬಂಧ ಹೆಂಡತಿಯವ್ರನ್ನ ಗೌರವಿಸ್ಬೇಕು ಅಂತಲೇ ಯೋಚಿಸ್ತಾರೆ. ಇದರಲ್ಲಿ ನನ್ನ ಹಸ್ಬೆಂಡ್ ಪಾಸ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಇದುವರೆಗೂ ಕೂಡ ಒಂದೇ ಒಂದು ದಿನ ನಮ್ಮ ಮನೇನಾಗಲಿ ನಮ್ಮ ತಾಯಿನಾಗಲಿ ಕೆಳಗಿಟ್ಟು ಮಾತಾಡಲೇ ಇಲ್ಲ. ತನ್ನ ಸ್ವಂತ ತಾಯಿನೇನೋ ಅನ್ನೋಷ್ಟು ಮಟ್ಟಕ್ಕೆ ಪ್ರೀತಿ ಗೌರವ ಕೊಟ್ಟು ಮಾತಾಡ್ತಾರೆ. ಏನು ಅಂದರೆ ನನ್ನ ಮೇಲೆ ಏನಾರು ಹಿಂಗೆ ಸಣ್ಣ ಪುಟ್ಟ ತಮಾಷೆಗೆ ಚಾಡಿ ಹೇಳ್ತಾರೆ. ಅದು ಸೀರಿಯಸ್ ಆಗಂತೂ ಯಾವತ್ತೂ ಹೇಳಲಿಲ್ಲ. ಹಿಂಗೆ ಹೇಳ್ತಾ ಇರ್ತಾರೆ. ನಮ್ಮಮ್ಮನೂ ಕೂಡ ಅದನ್ನು ಫನ್ನಿಯಾಗೆ ತೊಗೊಂಡು ಅವ್ರಿಗೆ ತಕ್ಕಾಗಿ ನನ್ನ ಹಸ್ಬೆಂಡಿಗೆ ತಕ್ಕಾಗೇ ಆನ್ಸರ್ ಕೊಡ್ತಿರ್ತಾರೆ. ಅವರಿಬ್ಬರು ಕಾನ್ವರ್ಸೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಅದು ಇಷ್ಟ ಆಗ್ಬೋದು ಅಂತ ಹಾಗೆ ತೋರಿಸಿದೆ ಅಷ್ಟೇ. ಕರೆಂಟ್ ಇದೆಯಾ ಮಚ್ಚ? ಫಸ್ಟು ಕರೆಂಟ್ ಹೋಯ್ತು ಈಗ ಹೋಯ್ತು.
ಹಾಂ ಮತ್ತೆ ಇದೇ ರಿಪೀಟ್ ಮಾಡೋಣ. ಫಿಟ್ ಮಾಡೋದನ್ನ ಅಕಸ್ಮಾತ್ ಓಡಿಲ್ಲ ಅಂದ್ರೆ ವರ್ಷದ ನಂತರ ನಮ್ಮ ಮನೆಯ ಫ್ಯಾನು ಈಗ ಫಿಟ್ ಆಗ್ತದೆ. ಹೌದು ತೋರ್ಸು ಮನೆ ಹೆಂಗಿದೆ, ಡಿಸೈನೇ ಮರ್ತೋಯ್ತು. ವೈಟ್ ಕಲರ್ ತಂದಿದ್ವಾ? ನೀನೇ ಡಬ್ಬ ತರದು ಏ ನಾ ವೈಟ್ ಕಲರ್ ತಂದಿದ್ದು ಜ್ಞಾನ ಇಲ್ಲ ನನಗೆ. ಕ್ರೀಮ್ ಇದು ವೈಟ್ ಅಲ್ಲ. ಥರ್ಮಾಕೋಲ್ ಏ ನಾವು ಯಾವುದೋ ಬೇರೆ ಕಲರ್ ತಾನೇ ಸೆಲೆಕ್ಟ್ ಮಾಡಿದ್ದು. ಇದೆ ಐವರಿ. ಹೌದಾ? ಲೂಮಿನರ್ ವೈಟೇ ನಮ್ಮ ಸೆಲೆಕ್ಟ್ ಮಾಡಿದ್ದು ನಾವು. ಅಜ್ಜಿ ಇಲ್ಲೊಂದು ರಬ್ಬರ್ ಆ ತಗೊಳ್ಳಿ. ವೈಟ್ ಥರ್ಮಾಕೋಲ್ ಐಸ್ ಕಲರು, ಕ್ರೀಮ್ ಕಲರು. ಡಬ್ಬ ಡಿಸೈನ್ ಡಬ್ಬ ಏ ಬಾಯ್ ಮುಚ್ಚೆ, ಏನಾಗಿದೆ ಡಿಸೈನು? ಚೆನ್ನಾಗಿದೆ. ಹಳೆ ಕಾಲದ ತರ ಇದೆ. ಹ್ಞೂ ಏನು ಚೂಸ್ ಮಾಡೋದು ಗೊತ್ತಿಲ್ಲ. ಹೋಗಿ ನೀವು ಚೆನ್ನಾಗೈತೆ. ಗೋಲ್ಡ್ ಚೆನ್ನಾಗಿದೆ ಅಲ್ಲ ಧ್ರುವಣಿ? ಹಾ ಮತ್ತೆ ಸೈಡ್ ಡಿಸೈನ್ ಅಲ್ಲಿ ಗೋಲ್ಡ್ ಇದೆ. ಮತ್ತೆ ಕೇಳು. ಅದೇ ಈಗ ನಾನು ಇವತ್ತು ಫ್ಯಾನ್ ಹಾಕೊಂಡೆ ಮಲ್ಕೋತೀನಿ ನಾನು. ಹಾಂ ಎಲ್ಲರೂ ಇದನ್ನೆಲ್ಲ ಹೆಚ್ಚಿದೆ ಅದು ಬಟ್ಟೆಗೆಲ್ಲ ಸ್ಕ್ರಾಚ್. ಥರ್ಮಾಕೋಲ್ ನಂಗೂ ಕೊಡು ಒಂದು ಥರ್ಮಾಕೋಲ್. ಆಗೋದಿರೋದು ಹೆಂಗ್ ರಿಪೇರಿ ಮಾಡ್ತೀರ ಅಂತ ನಂಗೂ ಗೊತ್ತಾಗ್ತಿಲ್ಲ. ನೀನು ಕಲ್ತೀನಿ ಗೊತ್ತಾ, ಅದೇ ಹೆಂಗ್ ಮಾಡ್ತಾರ ಅಂತ ನಾನು ನೋಡಿಲ್ಲ. ನೋಡ್ಕೋ ಇವಾಗ ನೆಕ್ಸ್ಟ್ ಟೈಮು ದೊಡ್ಡನಾದ್ಮೇಲೆ ನೀನೇ ಫಿಟ್ ಮಾಡುವಂತ. ಕೆಳಗ್ ಬನ್ನಿ ನೀವು. ಈ ಚಾರ್ಜ್ ಚಾಲವ ತಂತಿದ್ಬಿಡಿ. ಅಪ್ಪ ನೀವು ಸ್ವಲ್ಪ ತಲೆ ಕೆಳಗೆ ಆಫ್ ಮಾಡಿ. ಅಯ್ಯಕ್ಕ ಐಶ್ ಆಫ್ ಆಗಿದೆ ಅಲ್ಲ. ಹಾ ಇಂಥದ್ದು ಅಂಗಡಿನ ಬೀಳುತ್ತೆ. ಈ ಅಪ್ಪ ಇಷ್ಟು ಕಷ್ಟ ಎಲ್ಲ ಮಾಡಲ್ಲ, ಸೋಂಬೇರಿ ತಂದು. ಓ ಸಾಕು ಸುದ್ದಿರಪ್ಪ, ಎಲ್ಲ ಚೆನ್ನಾಗೇ ಇದ್ದೀರಾ. ದೂಸಿದೆ ಟೈಟ್ ಮಾಡಿ. ಯಾವ ಕಡೆ ನೀವು ಆನ್ ಮಾಡಿದ್ದು ಬೇಡ ನೋಡಿ ಇಲ್ಲಿ ಆನ್ ಮಾಡಲಾ? ಆನ್ ಮಾಡತ್ತಾನು. ಎರಡು ಸ್ವಿಚ್ ಆನ್ ಮಾಡಿ. ಮೂರರಲ್ಲಿದೆ. ಹಾ ಹಾಕಿ ಫೋನ್. ಎರಡರಲ್ಲಿ ಇಟ್ಟಿರು ಬೇಡ, ಮೂರಲ್ಲೇ ಇದೆ. ಹಾಕು ತಗೋ. ಹಾ ಮೂರರಲ್ಲಿ ಇದೆ. ಶೇಕೆ ಆಗ್ತಿದೆ. ಅದ್ರ ಜೊತೆ ಇನ್ನೊಂದು 5 ಇರೋದಿತ್ತು. 5 ಜಾಸ್ತಿ ಜೋರಾಗಿ ಆದ್ಮೇಲೆ ಆಫ್ ಮಾಡಂತೆ. ಆ ಫ್ಯಾನ್ ಆಡೋದು ಗೊತ್ತಾಗದ್ ಬೇಡ. ಮೊದಲೇ ನಿಮ್ಮ ಅಮ್ಮ ಹಿಂಗೆ ನೋಡ್ತಾ ಇರ್ತಾರೆ. ನೀವು ಹಿಂಗೆ ತಿರ್ಗಿಸ್ಬಿಟ್ಟು 0 ಅಲ್ಲಿ ಇಟ್ಟಿದ್ರಿ. ಇಲ್ಲಿ ನನ್ನ ಹತ್ರ ತುಂಬಾ ಕ್ರೆಡಿಟ್ ಕಾರ್ಡ್ ಇದ್ದಾವೆ. ನೋಡಿ ಇಲ್ಲಿಗೂ ಬರ್ತಾ ಇದೆ. ಲೂಮಿನಾರ್ ಫ್ಯಾನ್ ತಂದಿರೋದು. ಲೂಮಿನಾರ್ ಕಾಸ್ಟ್ಲಿ. 5 ನನ್ನ ಹತ್ರ 5 ಡಿಸೈನ್ಲೆಸ್ ಅಂತ. ಬಾಯಿ ಮುಚ್ಚು. ಆದ್ರೂ ಚೆನ್ನಾಗಿ ಅಬ್ಬಾ ಸುಡ್ತೈತೆ ನಮ್ಮನೆ. ಇಲ್ಲ ಅಂಬ್ಳೆ ಕಡೆಯಿಂದ ಹೋಗ್ಬೋದಲ್ಲ ಮನೆ. ಸ್ವಲ್ಪ ಹೊರಗಡೆ ಪರ್ಸ್ನಲ್ ಕೆಲಸ ಇತ್ತು, ಹಂಗಾಗಿ ನಾನು ನನ್ನ ಹಸ್ಬೆಂಡು ತಾನು 3 ಜನ ಹೊರಗಡೆ ಹೊರಟ್ವಿ. ಸಿಟಿ ಕಡೆ 11:30 ಅಷ್ಟೊತ್ತಿಗೆ ಹೊರಟ್ವಿ. ಮಧ್ಯಾಹ್ನ 3 ಗಂಟೆ ತನಕ ಅದೇ ಕೆಲಸ ಆಗೋಯ್ತು. ಎಲ್ಲ ಕಡೆ ಚೆನ್ನಾಗಿ ತಿರುಗಾಡಿಕೊಂಡು ಚೆನ್ನಾಗಿ ಕಾಲ ಕಳೆದ್ವಿ ಅಂತಲೇ ಹೇಳ್ಬೋದು. ಏನೋ ಒಂದು ತೊಗೊಂಡು ಏನೋ ಒಂದು ಉಟ್ಕೊಂಡು ತೊಟ್ಕೊಂಡ ತಕ್ಷಣ ನಂಗೆ ಖುಷಿಯಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಈ ರೀತಿ ನಾನು ನನ್ನ ಹಸ್ಬೆಂಡ್ 3 ಜನ ಈ ರೀತಿ ಸುತ್ತಾಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ.
ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ನಮ್ಮಮ್ಮನ ಬಗ್ಗೆ ನಮ್ಮ ಮನೆ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ದೆ. ನಿಮಗೂ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.